ಚೆನ್ನಾಗಿದ್ದೀರಾ ರೀ ನೀವು? ಈಗ ತಾನೆ ಜೀವನ ಪೂರ್ತಿ ಕಿತ್ತೋಗ್ಬಾರ್ದು ಹಾಗೆ ಮಾಡ್ಕೊಡ್ತೀನಿ ಅಂದ್ರೆ ಈಗ ನೋಡಿದ್ರೆ 13 ವರ್ಷ ಅಂತಿದ್ದೀರಾ? ಮಾತೆ ಬದಲಾಯಿಸ್ಬಿಟ್ಟಿರಲ್ರಿ. ಸಾರ್ ಅಷ್ಟು ವರ್ಷ ಯಾರು ಬದುಕ್ತಾರ ಯಾರಿಗ್ ಗೊತ್ತು ಸಾರ್. ಬಿಡಿ ಸಾರ್, ಹೇಳ್ದಾಗೆ ಮಾಡ್ಕೊಡ್ತೀನಿ. ನಿನ್ನ ಬುದ್ಧಿ ಎಲ್ಲಿ ಬಿಡ್ತೀಯ? ಬಂದಾಗೆಲ್ಲ ಅಂಗಡಿ ದೊಡ್ಡದಾಗ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ನೀನು ಹೆಂಗೆ ಬೆಳೀತಾ ಇದೆಯಾ ಅಂತ. ನೀನು ಚಿನ್ನ ಮಾರಿ ಮಾರಿ ದುಡ್ಡು ಮಾಡ್ತಿದ್ಯಾ, ನಾವು ತಗೊಂಡು ಬಡವ್ರು ಆಗ್ತಾ ಇದ್ದೀವಿ. ಸರ್ ನಾಳೆ ರೆಡಿ ಮಾಡ್ಸಿರ್ತೀನಿ, ಬಂದು ತಗೊಂಡೋಗಿ. ಸರಿ ಸರಿ. ಸರ್ ಡಿಸೈನ್ ತುಂಬಾ ಚೆನ್ನಾಗಿದೆ, ಪ್ಯಾಕ್ ಮಾಡ್ಕೊಳ್ಳ? ಏಯ್ ಸುಮ್ಮನೆ ನೋಡ್ದೆ ರೀ, ಸುಮ್ಮನೆ ನೋಡ್ದೆ ಅಷ್ಟೇ, ಮತ್ತೆ ಅದಕ್ಕೂ ಚಾರ್ಜ್ ಮಾಡ್ಬೇಡಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಲ್ಲ, ಇವರು ನಮ್ಮ ಮರಿಗೂಡ ಅವಾಗ್ಲೇ ಏನೋ ಮಾತಾಡ್ಕೋತಾ ಇದ್ರು, ಅದು ಕುಸು ಕುಸು ಅಂತ. ಸಿದ್ದು ಹೆಂಡತಿ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದ್ರಾ? ಮೊದಲೇ ನಮ್ಮ ಸಿದ್ದು ಹೆಂಡತಿ ಸೆರಗಿಡ್ಕೊಂಡು ಓಡಾಡ್ತಾನೆ. ಇವರಿಬ್ರು ಬೇರೆ ಯಾವಾಗಲೂ ಅವಳ ವಿಷಯಕ್ಕೆ ಮೂಗು ತುರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಮೊದಲು ಇದಕ್ಕೆ ಕಡಿವಾಣ ಹಾಕ್ಬೇಕು. ಅತ್ತೆ, ಏನತ್ತೆ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಾಯ್ತು? ಅವಾಗ್ಲೇ ನಮ್ಮ ಮನೆಯವರು ಮರಿಗೂಡ ಏನೋ ಗುಸು ಅಂತ ಮಾತಾಡ್ತಾ ಇದ್ರು. ಅದೇನು ಅಂತ ನಂಗೆ ಕೇಳಿಸಿಲ್ಲ. ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಆ ಭಾವನನ್ ವಿಷಯನೇ ಮಾತಾಡ್ತಿದ್ರು ಅಂತ ನನಗನ್ಸುತ್ತೆ. ನಿನ್ಗೇನಾದ್ರೂ ಗೊತ್ತಾ? ಇಲ್ಲ ಅತ್ತೆ, ನೀವೇನೇ ಹೇಳಿ, ಆ ಭಾವನೆ ಈ ಮನೆಗೆ ಸೊಸೆಯಾಗಿ ಬಂದಾಗಿಂದ ಎಲ್ಲಾನು ಬದಲಾಗೋಗಿದೆ. ನಮ್ಮ ಮನೆಯವರು ಮಾವ ಇಬ್ರು ಯಾವಾಗ ನೋಡಿದ್ರು ಗುಸು ಪಿಸು ಅಂತ ಏನೋ ಒಂದು ಮಾತಾಡ್ಕೋತಾ ಇರ್ತಾರೆ. ಆದ್ರೆ ಮನೇಲಿ ಅದು ಯಾರಿಗೂ ಗೊತ್ತಾಗ್ದಂಗೆ ನೋಡ್ಕೋತಾರೆ. ಅಲ್ಲ, ಮೊದಲು ಮರಿಗೂಡ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ಕೊತಿದ್ದ, ಈಗ ಯಾಕೆ ಹೀಗೆ? ಮೊದಲು ಅದೇನಂತ ದಬಾಯಿಸಿ ಕೇಳು. ನಾನೇನು ಮಾಡಲಿ ಅತ್ತೆ, ನನ್ನ ಪರಿಸ್ಥಿತಿನೂ ಹಾಗೇ ಇದೆ. ಮೊದಲು ಅವರಾಗವರೇ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ರು, ಆದರೆ ಈಗ ಹಾಗಲ್ಲ ಅತ್ತೆ, ಫುಲ್ಲು ಬದಲಾಗಿ ಹೋಗಿದ್ದಾರೆ. ಆದರೆ ನಾನು ಒಂದು ವಿಚಾರನ ಗಮನಿಸ್ತಾ ಇದ್ದೀನಿ. ಮೊದಲೆಲ್ಲ ಮಾವಂಗೆ ಸಿದ್ದು ಅಂತಂದರೆ ಎಷ್ಟು ಇಷ್ಟ ಇತ್ತು, ಅವನ್ನ ಬಿಟ್ಟಿರ್ತಾನೆ ಇರಲಿಲ್ಲ ಮಾವ. ಆದರೆ ಈಗ ಹಾಗಲ್ಲ, ಎಷ್ಟೊಂದು ವಿಚಾರಗಳನ್ನ ಸಿದ್ದು ಹತ್ರನೇ ಮುಚ್ಚಿಟ್ಟು ನಮ್ಮ ಮನೆಯವರು ಮಾವ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇದೆಲ್ಲ ಗೊತ್ತಿದ್ಮೇಲೆ ನೀನು ಯಾಕೆ ಸುಮ್ಮನೆ ಇದೆಯಾ? ಅದೇನು ಅಂತ ಮರಿಗೂಡ ಹತ್ರ ಬಾಯಿ ಬಿಡಿಸು. ಸರಿಯತ್ತೆ, ನೀವೇನು ಯೋಚನೆ ಮಾಡಬೇಡಿ. ನಾನು ಸರಿಯಾದ ಸಮಯ ನೋಡಿ ನಮ್ಮ ಮನೆಯವ್ರ ಹತ್ರ ಎಲ್ಲ ವಿಚಾರ ತಿಳ್ಕೊಂಡು ನಾನೇ ಬಂದು ನಿಮ್ಮ ಹತ್ರ ಹೇಳ್ತೀನಿ. ಅಷ್ಟು ಮಾಡು. ಯಾಕೋ ಮುಖನ ಯಾವಾಗಲೂ ಹಳ್ಳೆಣ್ಣೆ ಕೊಡ್ದವ್ರ ಥರ ಇಟ್ಕೊಂಡಿರ್ತೀಯಾ? ಇದಕ್ಕೇನು ಕಮ್ಮಿ ಇಲ್ಲ. ಸರಿ, ಈಗೇನಾಯ್ತು? ಯಾಕೆ ಹಿಂಗಿದೆಯಾ? ಅಲ್ಲ ಕಣ, ಇದೇನು ದೇವಸ್ಥಾನನ ಬಂದವರೆಲ್ಲ ಕೈ ಮುಕ್ಕೊಂಡು ಹೋಗೋದಿಕ್ಕೆ? ಇಲ್ಲಿರೋರು ತಪ್ಪು ಮಾಡಿರೋರು ಅಂಥದ್ರಲ್ಲಿ ಯಾರ ಬರ್ತಾರೆ? ಅಮ್ಮ, ಅಪ್ಪ, ಅಮ್ಮ, ಮಗನೇ, ನಿನಗೆಲ್ಲ ಗೊತ್ತು, ಸುಮ್ಮನೆ ಡವ್ ಮಾಡ್ತೀಯ. ಅಲ್ಲ ಕಣೋ, ನಿನ್ನ ಮನೆಯಿಂದ ಹೋಗೋವಾಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ರೆ ಅವ್ರು ಬಂದಿರೋರಪ್ಪ. ಅವ್ರಿಗೇನು ಗೊತ್ತು ನೀನು ಇಲ್ಲಿದ್ದೀಯ ಅಂತ? ಇಲ್ಲಿಗೆ ಯಾರ ಬರ್ತಾರೆ? ಹೋಗಿ ಸುಮ್ಮನೆ ಕೂತ್ಕೋ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಒಂದಾದ್ರ ಮೇಲೆ ಒಂದು ನಂಬಿಕೆ ಮೋಸ ಅಂತೆಲ್ಲ ಹೇಳ್ತಿದ್ದೀರಾ? ಏನಾಯ್ತು? ಕಳೆದೋಯ್ತಲ್ಲ 5 ಲಕ್ಷ,
ಅದಿದ್ದಿದ್ರೆ ನಮ್ಮ ಕಷ್ಟಕ್ಕಾಗಿರೋದು. ಕಷ್ಟಪಟ್ಟು ಕೂಡಿಟ್ಟು ದುಡ್ಡು ಕಡೆ ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಕಡೆ. ರೀ, ಆ ದುಡ್ಡು ಕಳೆದೋಗಿ ಯಾವ ಕಾಲ ಆಯಿತು? ಅದನ್ನ ನೆನೆಸ್ಕೊಂಡು ಈಗ ಹೊಸದಾಗಿ ಯಾಕ್ರಿ ಬೇಜಾರು ಮಾಡ್ಕೋತೀರಾ? ಏ ವೀಣಾ, ಅವತ್ತು ದುಡ್ಡು ಕಳೆದೋಯ್ತಲ್ಲ, ಅದು ಯಾವಾಗ ಅಂತ ಗೊತ್ತಾ ನಿಮಗೆ? ಓ, ಏನು ಈಗ ಕೇಳ್ತೀರಾ ನೀವು? ನನಗೆಲ್ಲ ಚೆನ್ನಾಗಿ ನೆನಪಿದೆ. ಅದು ನಾವು ಉತ್ಸವಕ್ಕೆ ಹೋಗಿದ್ವಲ್ಲ, ಉತ್ಸವಕ್ಕೆ ಹೋಗೋದಕ್ಕಿಂತ ಒಂದು ಸ್ವಲ್ಪ ದಿನ ಮುಂಚೆ ನಿಮ್ಮ ದುಡ್ಡು ಕಳೆದೋಯ್ತು. ನಾನು ಬೇಕಿದ್ರೆ ಡೇಟು ಹೇಳ್ತೀನಿ. ಜೂನ್ 20ಕ್ಕೆ ನಾವು ಉತ್ಸವಕ್ಕೆ ಹೋಗಿದ್ವಿ. ಜೂನ್ ಏ ವೀಣಾ, ನಾನು ಕೀ ಎಲ್ಲಿಟ್ಟಿದ್ದೆ ಹೇಳು ನೋಡೋಣ. ಹಾಂ, ಇದೇನ್ರಿ ಈಗ ಕೇಳ್ತೀರಾ ನೀವು ನನ್ನ ಹತ್ರ? ಅದನ್ನು ಯಾವತ್ತಾನೇ ಒಂದೇ ಜಾಗದಲ್ಲಿ ಇಟ್ಟಿದ್ದೀರಾ ನೀವು? ಒಂದೊಂದ್ಸಲ ಮಂಚದ ಕೆಳಗಡೆ ಇಡ್ತಿದ್ರಿ, ಒಂದೊಂದ್ಸಲ ವೇಸಲ್ಲಿ ಇಡ್ತಿದ್ರಿ, ಒಂದೊಂದ್ಸಲ ಜೇಬಲ್ಲಿ ಹಾಕೊಂಡು ನೀವೇ ಓಡಾಡ್ತಿದ್ರಿ. ರೀ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಇವತ್ತು ಹೊಸದಾಗಿ? ನೀವು ಈಗ ಅದ್ರ ಬಗ್ಗೆ ಬೇಜಾರು ಮಾಡಿಕೊಂಡ್ರೆ ಕಳೆದೋಗಿರೋ ದುಡ್ಡು ವಾಪಸ್ ಬರುತ್ತಾ? ಬಿಟ್ಟಾಕಿ, ಬನ್ನಿ ಊಟ ಮಾಡಿರುತ್ತೆ. ನನಗೆ ಹಸುವಿಲ್ಲ, ಬರ್ತಾ ಏನೋ ತಿನ್ಕೊಂಬಂದೆ. ನೀನು ಹೋಗಿ ಊಟ ಮಾಡು, ನೀನು ಹೋಗಿ ಊಟ ಮಾಡು. ಸರಿ, ನಾನು ಅತ್ತೆ ಮಾವನ ಬಡಿಸಿ ಊಟ ಮಾಡ್ಕೊಂಬರ್ತೀನಿ.